LPG ಏನು ಕಮರ್ಷಿಯಲ್ ಯೂಸ್ LPG ಸಿಲಿಂಡರ್ಸ್ ಇದೆ ಅದು ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ ಅಂತ ಮಾತು ಕೇಳಿಬಿಡ್ತಾ ಇದೆ. ಹೌದಾ? ನಿಮ್ಮ ಹೋಟ್ಲಿಗೆ ಏನಾದರೂ ತೊಂದರೆ ಆಗಿದೆ? ಸರ್ ಹೋಟ್ಲಿಗೆ ಏನು ತೊಂದರೆ ಇಲ್ಲ. ನಾವು ಹೋಟ್ಲಿಗೆ ಮೇಂಟೈನ್ ಮಾಡ್ತಾಯಿದ್ವಿ. ಒಂದು 10 ಜನ ಕೆಲಸ ಮಾಡ್ತಿದ್ದಾರೆ, ಬಾಡಿಗೆ ಕಟ್ಟಬೇಕು. ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ. ಸರ್ LPG ಸಿಲಿಂಡರ್ ತೊಂದರೆ ಆಗಿದೆಯಾ? ತೊಂದರೆ ಆಗಿದೆ ಸರ್. LPG ಸಿಲಿಂಡರ್ ತುಂಬ ತೊಂದರೆ ಆಗಿದೆ. ನಾವು ಹೋಟ್ಲ್ ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಸಡನ್ನಾಗಿ ಸ್ಟಾಪ್ ಮಾಡಿದ್ದಕ್ಕೆ 10 ಜನ ಕೆಲಸ ಮಾಡ್ತಾರೆ, ಹುಡುಗಿಗೆ ಪೇಮೆಂಟ್ ಕೊಡಬೇಕು, ಬಾಡಿಗೆ ಕಟ್ಟಬೇಕು. ತುಂಬ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೌದೆ ತಗೊಂಡು ನಾವು ಮಾಡ್ತಾಯಿದ್ದೀವಿ ಸರ್ ಸದ್ಯಕ್ಕೆ. ಇವಾಗ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ನೀವು ಸೌದೆಯಲ್ಲಿ ಮಾಡ್ತಾ ಇರೋದು? ಹೌದು, ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ಎಲ್ಲ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಯಿತು. 2 ದಿವಸದಿಂದ ಸ್ಟಾಪ್ ಆಯಿತು. ನಾವು ಸೌದೆನಲ್ಲಿ ಇವಾಗ ಮಾಡ್ತಾಯಿದ್ದೀರಿ. ಯಾಕಂದರೆ ಬಾಡಿಗೆ ಕಟ್ಟಬೇಕು, ಹುಡುಗಿಗೆ ಸಂಬಳ ಕೊಡಬೇಕು, ತುಂಬ ಕಷ್ಟ ಆಗಿಬಿಟ್ಟಿದೆ ಸರ್. ಅದರಿಂದ ನಾವು ಈ ರೀತಿ ತಗೊಂಡು ಮಾಡ್ತಾಯಿದ್ದೀರಿ. ಇಲ್ಲಿರೋ ಸರ್ಕಾರ ಕೇಂದ್ರಕ್ಕೆ ಬೆಟ್ ಮಾಡುತ್ತೆ, ಬಿಜೆಪಿ ನಾಯಕರು ಕಾಂಗ್ರೆಸ್ ಅವ್ರಿಗೆ ಬೆಟ್ ಮಾಡ್ತಾರೆ. ಹೌದು ಸರ್. ಇವರಿಬ್ರು ರಾಜಕೀಯದಲ್ಲಿ ಹೋಟೆಲ್ ಅಥವಾ ನಡೆಸ್ತಿರೋರು ಮಾಲೀಕರು ಇವರು ಸಫರ್ ಆಗ್ತಾ ಇದ್ದಾರೆ. ಹೌದು ಸರ್, ತುಂಬ ಕಷ್ಟ ಇದೆ ಸರ್. ಇದಕ್ಕೆ ಇದು ಗೌರ್ಮೆಂಟು ಅದನ್ನು ಮುಂದುವರಿಸಿ ಏನೋ ಒಂದು ಮಾಡಬೇಕು ಸರ್. ಇದು ಇವಾಗ ಸಡನ್ಲಿ ಸ್ಟಾಪ್ ಮಾಡಿದ್ದಕ್ಕೆ ನಮಗೆಲ್ಲ ತುಂಬ ಕಷ್ಟ ಆಗಿಬಿಟ್ಟಿದೆ. ಇದಕ್ಕೆ ಗೌರ್ಮೆಂಟ್ ಮುಂದೆ ಬಂದು ಏನೋ ಒಂದು ಹೆಲ್ಪ್ ಮಾಡಿದ್ರೆ ನಮಗೆಲ್ಲ ಚೆನ್ನಾಗಾಗುತ್ತೆ. ಯಾಕಂದರೆ ನಾವು 10-20 ಜನ ಕೆಲಸ ಮಾಡ್ತಾಯಿದ್ದೀರಿ. ಇದಕ್ಕೆ ಅವರೇ ಒಂದು ತೀರ್ಮಾನ ಮಾಡಬೇಕು ಸರ್. ನಿನ್ನೆ ಸಚಿವರು ಮಾತಾಡ್ತಾ ಹೇಳಿದ್ರು, ಅಂದ್ರೆ ಸಿಲಿಂಡರ್ ಕೊರತೆ ಇಲ್ಲ, ಆದ್ರೆ ಸಿಲಿಂಡರ್ ಯಾರು ಬಿಸ್ನೆಸ್ ಮಾಡ್ತಾರೆ ಅವರು ಸ್ಟಾಕ್ ಇಟ್ಕೊಂಡು ಇಲ್ಲ ಅಂತ ಹೇಳಿ ಬ್ಲ್ಯಾಕ್ ಅಲ್ಲಿ ಮಾರೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ, ಕಳ್ಳ ಸಂಧಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ. ಇದ್ರೂ ಇರ್ಬೋದಾ? ಏನು ಹೇಳ್ತೀರಾ? ಇರ್ಬೋದು ಸರ್. ನಮಗೆ ಆ ಥರ ಯಾವುದು ಬಂದಿಲ್ಲ ಸರ್. ಇರ್ಬೋದು, ನಮ್ಗೆ ಯಾವ್ದು ಹತ್ರ ಇಲ್ಲ. ಬ್ಲ್ಯಾಕಲ್ಲಿ ಏನೋ ಸಿಲಿಂಡರ್ ಟ್ರೈ ಮಾಡ್ತಿದ್ದೀರಾ? ಇಲ್ಲ ಸರ್, ಬ್ಲ್ಯಾಕಲ್ಲಿ ಯಾವ್ದು ಟ್ರೈ ಮಾಡ್ತಿಲ್ಲ. ನಾವು ಸಪ್ಲೈ ಕೊಡ್ತಾ ಇದ್ದಾಗ ಅವನ್ನ ಕೇಳಿದ್ರೆ ಇಲ್ಲ ಸಿಲಿಂಡರ್ ಸ್ಟಾಪ್ ಆಗಿದೆ ಅಂತ ಹೇಳಿದ್ರು. ಅದರಿಂದ ನಾವು ಅದನ್ನು ಏನು ಮಾಡೋಕ್ಕೆ ಹೋಗಿಲ್ಲ. ನಾವು ಸೌದೆ ತೊಗೊಂಡು ಮಾಡ್ತಾಯಿದ್ದೀವಿ. ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ.